ಲೋಕಸಭೆ ಫಲಿತಾಂಶಕ್ಕೂ ಮುನ್ನ HD ರೇವಣ್ಣ ಅವರು ದೇವಸ್ಥಾನದ ಮೊರೆ ಹೋಗಿದ್ದಾರೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರೇವಣ್ಣ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. HD ರೇವಣ್ಣನವರು ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. HD ರೇವಣ್ಣ ಅವರಿಗಿದು ಸಂದಿಗ್ಧ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ತಮ್ಮ ಪತ್ನಿ ಮೇಲೆ ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ರು ಕೂಡ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕಡೆ ತಮ್ಮ ಪುತ್ರ ಬಂಧನದಲ್ಲಿದ್ದಾರೆ, SIT ಅಧಿಕಾರಿಗಳ ಬಂಧನದಲ್ಲಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಹಾಸನದ ಫಲಿತಾಂಶ ಮತ್ತೊಂದು ಕಡೆಯಲ್ಲಿ ದೊಡ್ಡ ತಲೆನೋವಾಗಿದೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ಗೆ ಅಲ್ಲಿ ಸರಿಯಾದಂತಹ ಗೆಲುವಿನ ಪರಿಸ್ಥಿತಿ ಇಲ್ಲ ಅನ್ನೋದು. ಯಾಕಂತ ಹೇಳಿದ್ರೆ ಈ ಸ್ಕ್ಯಾಂಡಲು ಮತ್ತೊಂದು ಮಗದೊಂದು ಇದರಿಂದಾಗಿ ತುಂಬ ಡ್ಯಾಮೇಜ್ ಆಗಿ JDSಗೆ ಅದರಲ್ಲಿ. ಮತ್ತೆ ಈ ಎಲ್ಲ ಪ್ರಕರಣಗಳು ಒಂದು ರೀತಿಯಲ್ಲಿ JDS ಪಕ್ಷಕ್ಕೇನೆ ಇದು ಇರುಸು ಮುರುಸು ತಂದಿಟ್ಟಿದೆ. ಹೀಗೆಲ್ಲ ಇರುವಾಗ HD ರೇವಣ್ಣವರು ಯಾವಾಗಲೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದೇವರನ್ನ ನಂಬಿರೋರು, ಪ್ರತಿಯೊಂದು ಹಂತದಲ್ಲೂ ಕೂಡ ದೇವರು ಹೇಗೆ ಅಥವಾ ಭವಿಷ್ಯ ಹೇಗೆ ಅನ್ನೋ ರೀತಿಯಲ್ಲಿ ಹೆಜ್ಜೆ ಇಡೋರು. ಈಗ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ HD ರೇವಣ್ಣ. ಹೊಳೆನರಸೀಪುರದಲ್ಲಿ HD ರೇವಣ್ಣ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ HD ರೇವಣ್ಣ ಅವರು ಹೋಗಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇವಸ್ಥಾನ HD ರೇವಣ್ಣ ಅವರು ಇಂಥ ಸಂಕಷ್ಟದ ಸಮಯದಲ್ಲಿ ದೇವರ ಮೊರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮೂಲಕ ಆಗಿರುವಂತ ಎಲ್ಲ ಕಷ್ಟಗಳು, ಒಂದು ಕಡೆಯಲ್ಲಿ ತಮ್ಮ ಪುತ್ರನ ಬಂಧನ, ತಮ್ಮ ಪತ್ನಿ ಮೇಲೂ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸುವ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ ಅವರು ಮನೆಗೆಲ್ಲ ಬಂದಿದ್ರು, ಹೊಳೆನರಸೀಪುರದ ಮನೆಗೆ SIT ಅಧಿಕಾರಿಗಳ ತಂಡ ಬಂದಿದ್ರು ಕೂಡ ಸಿಕ್ಕಿರಲಿಲ್ಲ, ಅವರು ವಿಚಾರಣೆಗೂ ಕೂಡ ಹಾಜರಾಗಿರಲಿಲ್ಲ. ಹೀಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸ್ತಾರೆ ಅನ್ನುವ ಸಂದರ್ಭ ಇದೆ. ಇಂಥ ಸಮಯದಲ್ಲಿ HD ರೇವಣ್ಣ ಅವರು ಸಂಕಷ್ಟ ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಹಾಸನದಲ್ಲಿ ಏನಾಗುತ್ತೇನೋ ಅನ್ನೋ ಒಂದು ಟೆನ್ಷನು. ಇದೆಲ್ಲದ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಟೆಂಪಲ್ ರನ್ ಮಾಡ್ತಿದ್ದಾರೆ HD ರೇವಣ್ಣ, ಸದ್ಯ ಅವ್ರ ಜೊತೆಗೆ ಯಾರ್ಯಾರಿದ್ದಾರೆ, ಹೆಚ್ಚಿನ ವಿವರ ಏನಿದೆ ಖುಷ್ವಂತ್? ರಂಜಿತ್, ಈಗಾಗಲೇ ಭವಾನಿ ಅವರಿಗೆ ಕೂಡ SIT ನೋಟಿಸ್ ನೀಡಿರುವಂಥದ್ದು, ಜೊತೆಗೆ ಅವರನ್ನು ತನಿಖೆ ಮಾಡಲಿಕ್ಕೆ ಅವರ ಮನೆಗೆ ಕೂಡ ಆಗಮಿಸಿದ್ರು. ಜೊತೆಗೆ ಇನ್ನೇನು ಲೋಕಸಭಾ ಚುನಾವಣೆ ಫಲಿತಾಂಶವೂ ಕೂಡ 4ನೇ ತಾರೀಕು ಹೊರಬೀಳಲಿದೆ. ಹೀಗಾಗಿ ಅವರು ಕೂಡ ಈಗ HD ರೇವಣ್ಣನವರು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಸಹಜವಾಗಿ ಅವರು ಹೊಳೆನರಸೀಪುರದಲ್ಲಿ ಇದ್ದರೆ ಇದ್ದಾಗಲೆಲ್ಲ ಪ್ರತಿದಿನವೂ ಕೂಡ ಅವರು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಈಗಾಗಲೇ ಪೂಜೆ ಮುಗಿಸಿ ನೋಡ್ಬೋದು, ಅವರು ಪೂಜೆ ಮುಗಿಸಿ ಅವರು ತೆರಳ್ತಾ ಇದ್ದಾರೆ. ಪ್ರತಿದಿನ ಕೂಡ ಹೊಳೆನರಸೀಪುರ ಟೆಂಪಲ್ಗೆ ಬಂದಾಗ ಅವರು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ, ಜೊತೆಗೆ ಹರನಹಳ್ಳಿಯಲ್ಲೂ ಪೂಜೆ ಸಲ್ಲಿಸ್ತಾರೆ. ಈಗಾಗಲೇ ಜೊತೆಗೆ ಒಂದು ಕಡೆ ಕಾನೂನು ಸಂಕಷ್ಟ, ಮತ್ತೊಂದು ಕಡೆ ಏನು ಚುನಾವಣೆ ಫಲಿತಾಂಶ ಇವೆಲ್ಲ ಇರುವ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಈಗಾಗಲೇ ಪೂಜೆಯನ್ನು ಸಲ್ಲಿಸಿ ದೇವರ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಖುಷ್ವಂತ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.